ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ರಿಯಲ್ ಎಸ್ಟೇಟ್ ಅಥವಾ ಭೂ ಉದ್ಯಮ ಮಾಡ್ತಕ್ಕಂಥವರಿಗೆ ಲಾಭ ಇರುವಂಥದ್ದು. ಭೂ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೀಲಿಕ್ಕೆ ಅವಕಾಶಗಳಾಗ್ತಕ್ಕಂಥದ್ದು. ಇವತ್ತು ಯಾವುದೋ ಒಂದು ಮಾತುಕತೆಯೋ ಅಥವಾ ಹಿಂದೆ ಮಾಡಿದ ವ್ಯವಹಾರದ ಫಲವೋ ಈ ದಿವಸ ನಿಮಗೆ ಶುಭದಾಯಕವಾಗಿ ಫಲವನ್ನು ನೀಡ್ತಕ್ಕಂಥದ್ದಾಗತ್ತೆ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಚಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಒಂದು ರೀತಿಯಲ್ಲಿ ಸಮಾಧಾನ, ನೆಮ್ಮದಿ, ಶುಭ ಅನ್ನುವಂಥದ್ದಿದೆ. ನನಗೆ ಇದರ ಬಗ್ಗೆ ಗೊತ್ತೇ ಇರಲಿಲ್ಲ, ನಾನು ಈಗೀಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ದೀನಿ, ಇದರಲ್ಲಿ ಏನೋ ಒಂದು ವಿಶಿಷ್ಟವಾದಂತಹ ಶಕ್ತಿ ಇದೆ ಅನ್ನುವಂತಹ ಅನುಭವ ನಿಮ್ಮದಾಗ್ತಕ್ಕಂಥದ್ದಾಗುತ್ತೆ. ರಾಜಕೀಯ ವ್ಯಕ್ತಿಗಳು ಈ ದಿವಸ ಗೌಪ್ಯವಾದಂತಹ ಸ್ಥಳದಲ್ಲಿ ಕಾಲವನ್ನು ಕಳೆಯುವಂತಹ ಯೋಗ. ಅದು ತಮ್ಮ ಮನಸ್ಸಿಗೆ ಸಮಾಧಾನಕ್ಕೋ ಅಥವಾ ತಾವು ಮಾಡಿದಂತಹ ತಪ್ಪನ್ನು ಮುಚ್ಚಿ ಹಾಕ್ಕೊಳ್ಳಿಕ್ಕೋ ಒಟ್ಟು ಗೌಪ್ಯ ಸ್ಥಳದಲ್ಲಿ ವಾಸ ಅನ್ನುವಂಥದ್ದು ಕಾಣುತ್ತೆ. ಕಳ್ಳತನದ ಆಪಾದನೆ ನಿಮ್ಮ ಮೇಲೆ ಬರತಕ್ಕಂತಹ ಸಾಧ್ಯತೆ ಇದೆ. ಎಚ್ಚರ ವಹಿಸಿ. ಯಾವುದೂ ಕೂಡ ಪಾರದರ್ಶಕವಾಗಿ ಇದ್ದರೆ ನಿಮಗೆ ಕ್ಷೇಮ ಅನ್ನುವಂಥದ್ದು. ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ಆಗಬಹುದು, ತಪ್ಪಿಸ್ಲಿಕ್ಕೂ ಅವಕಾಶಗಳಿರುತ್ತೆ. ಆದರೆ ಅದನ್ನೇ ಮುಖ್ಯವಾಗಿ ಇಟ್ಟುಕೊಂಡಾಗ ಜಗಳ ತಾರಕಕ್ಕೆ ಏರಬಹುದು ಅಂತ ಅರ್ಥ. ಹಣ ಅಥವಾ ಆಭರಣವನ್ನು ಕಳ್ಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ದೇವಿಯ ದೇವಸ್ಥಾನಕ್ಕೆ ಕಾಲ್ನಡಿಗೆಯಲ್ಲಿ ನಾನು ಬರ್ತೀನಿ ಅಂತಕ್ಕಂತಹ ಒಂದು ನಿಮ್ಮ ದೇಹದ, ನಿಮ್ಮ ವ್ಯವಸ್ಥೆಯ, ನಿಮ್ಮ ಅನುಕೂಲದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಒಂದು ಸಂಕಲ್ಪವನ್ನು ಮಾಡಿ ಹರಕೆಯ ರೀತಿಯಲ್ಲಿ ದೇವಿಯ ಸೇವೆಯನ್ನು ಮಾಡಿ ಈ ಎಲ್ಲ ಸಂಕಷ್ಟಗಳಿಂದ ಹೊರಬರಲಿಕ್ಕೆ ಒಂದು ಅವಕಾಶ ಇದೆ. ಶುಭವಾಗಿ. ವೃಷಭ ರಾಶಿ. ಬರಬೇಕಾದಂತಹ ಹಣ ಸಕಾಲದಲ್ಲಿ ಕೈ ಸೇರದಲ್ಲೇ ತೊಂದರೆಯಾಗಬಹುದು. ನಿಮಗೆ ಯಾವುದೋ ಒಂದು ವ್ಯವಸ್ಥೆಗೆ ಹಣ ಬೇಕಾಗಿರುತ್ತೆ, ನಿಮ್ಮದೇ ಹಣ ಬರಬೇಕಾಗಿರುತ್ತೆ, ಸಕಾಲದಲ್ಲಿ ಸಮಯಕ್ಕೆ ಸರಿಯಾಗಿ ಅದು ಕೈ ಸೇರೋದಿಲ್ಲ, ತೊಂದರೆಯನ್ನು ಪಡ್ತೀರಿ. ದುಡ್ಡಿದ್ದೂ ಕೂಡ ಉಪಯೋಗ ಆಗ್ತಾ ಇಲ್ವಲ್ಲ ಅನ್ನುವಂತಹ ಬೇಸರ, ನೋವು ನಿಮ್ಮನ್ನು ಕಾಡುವಂಥದ್ದು. ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆಗಳೇ ಆಗುವಂತಹ ದಿವಸ ಇದು. ಅಂದರೆ ಹಣಕಾಸಿನ ಮುಗ್ಗಟ್ಟು, ಹಣಕಾಸಿನ ತೊಂದರೆ ಅಂತ ಹೇಳಬೇಕು. ಅನಿಲ ವ್ಯಾಪಾರಿಗಳಿಗೆ ಸ್ವಲ್ಪ ನಷ್ಟ ಸಂಭವಿಸ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಮೇಲಧಿಕಾರಿಗಳಿಂದ ಸಿಗ್ತಕ್ಕಂತಹ ಮಾರ್ಗದರ್ಶನ ಏನಿದೆ ಅದರಿಂದ ನಷ್ಟವಾಗುತ್ತೆ. ದೊಡ್ಡವರ ಮಾತನ್ನು ಕೇಳಬೇಕೋ ಬೇಡವೋ, ಅಧಿಕಾರದ ದೃಷ್ಟಿಯಿಂದ ಮಾತನ್ನು ಕೇಳಬೇಕು. ಅವರ ಮಾತನ್ನು ಕೇಳಿಕೊಂಡೇ ಹೋದರೆ ನಷ್ಟವಾಗ್ತಕ್ಕಂಥದ್ದು. ಈ ರೀತಿ ಸಂದರ್ಭಗಳು ಬಂದಾಗ ಅವರ ಅಧಿಕಾರ ಎಲ್ಲಿಗೆ ಸೀಮಿತವೋ ಅಲ್ಲಿ ಮಾತ್ರ ಅವರ ಮಾತನ್ನು ಕೇಳಿ. ನಿಮ್ಮ ವೈಯಕ್ತಿಕವಾದಂತಹ ವಿಚಾರಕ್ಕೆ ಅವರ ಮಾತನ್ನು ಕೇಳಬೇಕಾದಂತಹ ಪ್ರಮೇಯ ಏನಿಲ್ಲ. ಕೆಲವರು ಆ ದಾಕ್ಷಿಣ್ಯಕ್ಕೆ ಕಟ್ಟುಬಿದ್ದು ನಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ತಲೆ ಮೇಲೆ ಆ ಒಂದು ನಷ್ಟವನ್ನು ಎಳ್ಕೊಳ್ತಕ್ಕಂಥವ್ರು ಇದ್ದಾರೆ. ಅಂಥವರು ಯೋಚನೆ ಮಾಡಬೇಕಾದಂಥದ್ದು. ಕೆಲಸದ ಬದಲಾವಣೆಯನ್ನು ಮಾಡ್ಕೊಳ್ಳೋದ್ರಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ. ಹಾಗಾಗಿ ಆ ಯೋಚನೆಗಳು ಮನಸ್ಸಿಗೆ ಬಂದರೆ ತಾತ್ಕಾಲಿಕವಾಗಿ ಅದನ್ನು ಕೈಬಿಟ್ಬಿಡಿ. ಗ್ರಹಗತಿಗಳ ಪ್ರಭಾವದಿಂದ ಯಾವ ಸಂದರ್ಭದಲ್ಲಿ ಏನೇನು ಆಗಬೇಕು ತನ್ನಿಂದ ತಾನೇ ಆಗುತ್ತೆ. ಆಗ ನಿಮಗೆ ಆಗಬೇಕಾದಂತಹ ಬದಲಾವಣೆಯು ಅದರಿಂದ ಅನುಕೂಲವೋ ಇದೆ ಅನ್ನುವಂಥದ್ದು. ಮದುವೆ ವಿಚಾರ ಮುನ್ನೆಲೆಗೆ ಬರ್ತಕ್ಕಂಥದ್ದು. ಆದರೆ ವಾರದೋಷವೋ ಸಮಯದ ಅಭಾವವೋ ಇನ್ನೇನೋ ಒಂದು ಕಾರಣದಿಂದ ಅದು ಮುಂದಕ್ಕೆ ಹೋಗುತ್ತೆ. ಆ ವಿಷಯ ಅಂತೂ ಪ್ರಸ್ತಾಪಕ್ಕೆ ಬರ್ತಕ್ಕಂಥದ್ದು ಈ ದಿವಸದಲ್ಲಿ ನಿಮಗೆ ಆಗಬಹುದು. ಶನಿ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬುದಾಗಿ 8 ಸಲ ಹೇಳಿಕೊಳ್ಳಿ. ಶನಿದೇವರ ಕೃಪೆಗೆ ಪಾತ್ರರಾಗಿ. ಶುಭವಾಗಿ. ಮಿಥುನ ರಾಶಿ. ಹಣವನ್ನು ಬಹಳ ಮಿತವಾಗಿ ಖರ್ಚು ಮಾಡಿ ಅಂತಕ್ಕಂಥದ್ದು ಸಲಹೆ. ಹಳೆಯ ಹೂಡಿಕೆಯ ಬಗ್ಗೆ ಹೆಚ್ಚು ಚಿಂತನೆಯನ್ನು ಮಾಡಿದರೆ ಅನುಕೂಲ ಇದೆ. ಯಾವ ಸಂದರ್ಭದಲ್ಲಿ ನಾನು ಹಣ ಹೂಡಿಕೆಯನ್ನು ಮಾಡಿದ್ದೇನೆ, ಅದರ ಬಡ್ಡಿ
ಅಥವಾ ಅದರ ಲಾಭ ಎಷ್ಟು, ಯಾವ ಸಂದರ್ಭದಲ್ಲಿ ಆ ಹಣ ಕೈಗೆ ಸಿಕ್ಕಬಹುದು, ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆ ಯೋಜನೆಗಳೇನು, ಯಾವ ಒಂದು ಉತ್ತಮವಾದ ಕೆಲಸಕ್ಕೆ ಸ್ಥಿರವಾದ ಕೆಲಸಕ್ಕೆ ಆ ಹಣವನ್ನು ನಾನು ಬಳಸ್ಕೊಳ್ಳಬಹುದು ಇತ್ಯಾದಿಗಳ ಯೋಚನೆ ನಿಮ್ಮ ಮನಸ್ಸಿನಲ್ಲಿ ಬಂದರೆ, ಆ ಹಣ ಸದ್ವಿನಿಯೋಗವಾಗ್ತಕ್ಕಂತಹ ಚಿಂತೆ ಬಂದರೆ ಅದು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಅವಿವಾಹಿತರಿಗೆ ಬಹಳ ಸಂತೋಷ ಅಥವಾ ಸಮಾಧಾನಕರವಾದಂತಹ ಸುದ್ದಿ. ಒಡ ಹುಟ್ಟಿದವರ ಸಹಾಯವನ್ನು ನೀವು ಸ್ಮರಿಸ್ತೀರಿ, ಜೊತೆಗೆ ಒಡ ಹುಟ್ಟಿದವರಿಗೆ ಸಹಾಯವನ್ನು ಮಾಡ್ತಕ್ಕಂತಹ ಒಂದು ಮನಸ್ಸು ಕೂಡ ಈ ದಿವಸ ನಿಮಗೆ ಆಗತ್ತೆ. ಪಶು ಸಂಗೋಪನೆ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ. ಗೋಶಾಲೆ ಇತ್ಯಾದಿಗಳನ್ನು ಮಾಡ್ತಕ್ಕಂಥವ್ರು, ಸಾಕು ಪ್ರಾಣಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು, ಅವುಗಳ ಬಗ್ಗೆ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯದಾದಂತಹ ದಿವಸ. ಹಣ ನಿರ್ವಹಣೆಯನ್ನು ನೀವು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ, ಅದರಿಂದ ನಿಮಗೆ ಶುಭ ಇದೆ. ಅಂದರೆ ದುಡ್ಡು ಕಾಸಿನ ವಿಚಾರ ಬಂದರೆ ಹೇಗೆ ಲೆಕ್ಕಾಚಾರವಾಗಿ ಆ ಒಂದು ವ್ಯವಸ್ಥೆಯನ್ನು ನಿಭಾಯಿಸಬೇಕು ಅನ್ನುವಂತಹ ಒಂದು ಬುದ್ಧಿ ನಿಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಗಾಯತ್ರಿ ದೇವಿಯನ್ನು ಪ್ರಾರ್ಥನೆ ಮಾಡಿ, ಗಾಯತ್ರಿ ಪರವಾದಂತಹ ಸ್ತೋತ್ರಗಳನ್ನು ಅಥವಾ ಪ್ರಾರ್ಥನೆಗಳನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ ಎಲೆಕ್ಟ್ರಿಕ್ ವರ್ಕ್ ಮತ್ತು ವಾಹನ ರಿಪೇರಿ ಮಾಡ್ತಕ್ಕಂಥವ್ರಿಗೆ ಈ ದಿವಸ ವಿಶೇಷವಾದಂತಹ ಲಾಭ ಸಿಕ್ಕುವಂಥದ್ದು. ದೂರಿಗೆ ಪ್ರಯಾಣ ಅಥವಾ ಪ್ರವಾಸವನ್ನು ಹೋಗೋದಕ್ಕೆ ಪ್ಲಾನ್ ಮಾಡ್ತೀರಿ. ಮುಂದಿನ ದಿನಮಾನದಲ್ಲಿ ನಾನು ವಿದೇಶಕ್ಕೋ ದೂರಿಗೋ ಪ್ರಯಾಣವನ್ನು ಮಾಡಬೇಕು ಅಂತಕ್ಕಂತಹ ಮಾತು, ಚರ್ಚೆ, ಅದಕ್ಕೆ ಸಂಬಂಧಿಯಾದಂತಹ ಅದಕ್ಕೆ ಪೂರಕವಾದಂತಹ ಒಂದಷ್ಟು ವಿಚಾರಗಳು ಈ ದಿವಸ ಮುನ್ನೆಲೆಗೆ ಬರುವಂಥದ್ದು. ಪರೀಕ್ಷಾ ಸ್ಪರ್ಧಿಗಳಿಗೆ ಶುಭವಾದಂತಹ ದಿವಸ. ಬ್ಯಾಂಕ್ಗಳಲ್ಲಿ, ಫಿನಾನ್ಸ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಬಡ್ಡಿ ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೆ ತುಂಬ ಕಿರಿಕಿರಿ ಆಗತಕ್ಕಂತಹ ದಿವಸ ಇದು. ವ್ಯಾವಹಾರಿಕವಾಗಿ ಲೆಕ್ಕಾಚಾರವನ್ನು ಪೂರ್ಣ ಮಾಡದಲೇ ಒದ್ದಾಡಬೇಕಾದಂತಹ ಪರಿಸ್ಥಿತಿ ನಿಮಗೆ ಒದಗಿ ಬರುತ್ತೆ. ನ್ಯಾಯಾಲಯದಲ್ಲಿರ್ತಕ್ಕಂತಹ ಯಾವುದಾದ್ರೂ ದಾವೆಗಳು ಅಥವಾ ವಿಚಾರಗಳು, ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಸಣ್ಣದಾದಂತಹ ಒಂದು ತಿರುವು ಸಿಕ್ಕುವಂಥದ್ದು, ಕೋರ್ಟ್ ಕೇಸು ಇತ್ಯರ್ಥವಾಗ್ತಕ್ಕಂತಹ ಸೂಚನೆಗಳು ನಿಮಗೆ ಸಿಕ್ಕುವಂಥದ್ದಾಗಬಹುದು. ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬುದಾಗಿ 11 ಸಲ ಪಠನೆ ಮಾಡಿ ಶುಭವಾಗಿ.